ಅಲ್ಲೇ ಇಡಿಸ್ಬಿಟ್ರು. ಅದಕ್ಕೆ ಈ ಸಲ ಬಿಜೆಪಿ ಗೆಲ್ಬೇಕಂತೀರಾ? ಹಿಂಗೆ ಅಣ್ಣ, ನೀವು ದೋಸೆ ಹಾಕಿ ಚಟ್ನಿ ಹಾಕಿ ಒಳ್ಳೆ ದೋಸೆ ಉಯ್ತಿರ ಕಣಂತೆ ಒಟ್ಟೊಟ್ಟಿಗೆ ಸೇರಿ ಮೂರ ಅಂಟಿಸ್ಬಿಟ್ಟು. ಏನು ನಿಮ್ಮ ಹೆಸರು? ಅಣ್ಣ ಸಚಿನ್. ಸಚಿನ್ ಅಣ್ಣ, ಯಾರು ಗೆಲ್ಲೋದು ನಿಮಗೆ ಹಾಸನಲ್ಲಿ? ಹಾಸನಲ್ಲಿ ಜಲ್ದಿ ಹೇಳ್ಬೇಕು, ದೋಸೆ ತೂತಾಗ್ಬಿಡ್ತವೆ. ಕೇಳಿ ಅಣ್ಣ, ನೀವು ಒಂದೇ ಮಾತು ಹೇಳಿದ್ ಕೆಲಸ ಮಾಡ್ತಿದ್ಯಾ ಅಂತ ಒಂದೇ ಪ್ರಶ್ನೆ ಕೇಳಿದ್ ನಾನು. ಯಾರು ಗೆಲ್ಬೇಕು? ಯಾರೋ ಒಬ್ರು ಗೆಲ್ಲಿ. ಯಾರೋ ಒಬ್ರು. ನೀವು ಯೂತ್ಗಳು ಹೆಂಗೆ ಅಂದ್ಬಿಟ್ರೆ ದೋಸೆ ತೂತಾಗೋಯ್ತವೆ. ಏಣ ಬಿಜೆಪಿನ ಕಾಂಗ್ರೆಸ್ಸಾ? ಬಿಜೆಪಿ. ಬಿಜೆಪಿ. ಹಾಸನಲ್ಲಿ? ಹಾಸನಲ್ಲಿ ಕಾಂಗ್ರೆಸ್. ಕಾಂಗ್ರೆಸ್ಸು. ಯಾಕೆ? ಪ್ರಜ್ವಲ್ ರೇವಣ್ಣ ಗೆಲ್ಬಾರ್ದಾ? ಯಾರೋ ಒಬ್ರು ಗೆಲ್ಲಿ ಬಿಡಿ. ಯಾರೊಬ್ರು ಗೆಲ್ಲಿ, ಆಮೇಲೆ ದೋಸೆ ಒಯ್ಯಕ್ಕೆ ತೊಂದರೆ ಕೊಟ್ಬಿಟ್ಟಾರಣ ಅಂತ ನಿಮಗೆ. ನಮಸ್ಕಾರ ಅಣ್ಣ, ಏನು ನಿಮ್ಮ ಹೆಸರು? ಮಧು. ಮಧು ಅಣ್ಣ, ಹೇಳಿ ಯಾರು ಗೆಲ್ಬೇಕು? ಯಾರಿಗೆ ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡಿದ್ರಾ? ಅಂದ್ರೆ ಯಾರು ಗೆದ್ರೆ ನಮ್ಗೆ ಏನಾರು ಅನ್ನ ಕೊಡ್ತಾವ್ರ? ನಾವು ದುಡಿತಾ ಇದೀವಿ, ತಿಂತಾ ಇದೀವಿ. ಅನ್ನ ಬಗ್ಗೆ ಕೊಟ್ಟಾರಲ್ಲಣ್ಣ ಏನ್ ಕೊಟ್ಟವ್ರು? ಅನ್ನ ಭಾಗ್ಯವ ಅಲ್ಲ, ಏನ್ ಕೊಟ್ಟಾರೆ ಅಂತ? ಅನ್ನ ಭಾಗ್ಯವ ಕೊಡ್ತಾವ್ರಲ್ಲ. ಅಕ್ಕಿ ಎಂತ ಅಕ್ಕಿಯ? ಊಟಕ್ಕೆ ಅದೇ ಕಲ್ಲಕ್ಕಿಯ, ರಾಗಿ, ಗೋಧಿ, ಎಣ್ಣೆ, ಸೋಪು ಕೊಡ್ತಾರೆ. ಎಲ್ಲಾನು ಕೊಡ್ತಾವ್ರು ಚೆನ್ನಾಗಿ. ತಿಂತಿದೀವಲ್ಲ, ಅದೇ ಅವರಿಂದಲೇ ತಿಂತಿರೋದು. ನೀವು ದುಡ್ಡು ಕೊಟ್ಟು ನೀವು ತಿಂತೀರಾ? ಅಲ್ಲ, ಯಾರು ಗೆಲ್ಬೇಕು ಸರಿ ಹೋಗ್ಲಿ, ಅದಾರು ಹೇಳಿ. ಅದು ಇದಿರಲ್ಲ ಮೋದಿನೇ ಅವರೇ ಬರೋದು ಹಾಸನಲ್ಲಿ? ಹಾಸನ ನೋಡಂತೇಳಿ ಯಾರು ಬರ್ತಾರೆ ನೋಡೋಣ, ನೋಡಾದ್ಮೇಲೆ ಹೇಳೋದು. ಪ್ರಜ್ವಲ್ ರೇವಣ್ಣ ಬರ್ತಾರ ಅಂತೀರಾ, ಬರಲ್ಲ ಅಂತೀರಾ? ಹೆಂಗೆ? ಶ್ರೇಯಸ್ ಗೆಲ್ಬೋದಾ? ನೋಡೋಣ. ನಿಮಗೆ ಯಾರು ಗೆಲ್ಬೇಕು? ನಾವು ಪ್ರಜ್ವಲರ ಬರ್ಬೇಕು, ನೋಡೋಣ. ನೋಡೋಣ ಅಂತ ಆಗುತ್ತೆ. ಕತೆಗಳು ನೋಡಿದಾಗ ಯಾಕೋ ಡೌಟು ಅಂತೀರಾ? ಹಂಗೆ. ಓಕೆ, ಆಯಿತು. ಏನ್ರಿ ಹಿಂಗೆ ಅನ್ಬಿಟ್ರೆ? ಓ, ಏನು ಹಿಂಗೆ ಅನ್ಬಿಟ್ರು? ವಾ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ತರಿಕೆ ಹೋಗ್ಲೇ ಬಾತ್. ನಾನು ಮಾತಾಡಲ್ಲ ಅಂದವ್ರನ್ನೇ ಮಾತಾಡ್ಸೋದು. ನನಗೆ ಅದೊಂಥರ ತಿಕ್ಲು, ಆಯ್ತಾ? ಕೇಳಿಲ್ಲ ನಿಮಿಷ. ನಿಮ್ಮ ಹೆಸ್ರೇನು ಹೇಳಿ? ರಾಮು. ರಾಮು ಅವರೇ, ಹೆಸರು ಎಷ್ಟು ಚೆನ್ನಾಗಿದೆ, ರಾಮು ಅಂತ. ಓಟ್ ಹಾಕಿದ್ರಾ? ಓಟ್ ಹಾಕಿದೆ. ಹಾಕಿದ್ರಲ್ವಾ? ಯಾರು ಗೆಲ್ಲಬೇಕು ಅಷ್ಟೇ ಕೇಳೋದು ನಾನು. ಯಾರು ಗೆಲ್ಬೇಕು ಅವ್ರು? ಇನ್ನೇನು ನಿಮಗೆ ಈ ಸಮೀಕ್ಷೆಗಳು ನೋಡ್ತಾ ಇದ್ದೀರಾ? ಸಮೀಕ್ಷೆಗಳು ಟಿ ವಿಲಿ ನೋಡಿರ್ತೀರಾ. ಬಿ ಜೆ ಪಿ 350-60 ಅಂತವ್ರೆ, ಕಾಂಗ್ರೆಸ್ 130-140 ಅಂತವ್ರೆ. ಹಾಸನಲ್ಲಿ ಪ್ರಜ್ವಲ್ ಗೆಲ್ಬೇಕಾ? ಯಾಕೆ? ಏನು ಆಗಲ್ಲ, ನಾವು ಬಂದೈತೆ ಗೆಲ್ತಾರೆ. ಆಗಲ್ಲ, ನಾವು ಬಂದಿದ್ದೀವಿ, ಗೆಲ್ತೀವಿ. ಆಗ್ಲಿಂದ ಬಂದೀವಿ, ಗೆಲ್ತೀರಿ. ಮೊನ್ನೆ ಏನೋ ಆಗೋಯ್ತಲ್ಲ ಕತೆಗಳು. ಅಯ್ಯೋ, ಅವೆಲ್ಲ ಏನೋ ಹೇಳ್ತಾರೆ ಜನಗಳು. ಜನಗಳು ಹೇಳ್ತಾರೆ, ಏನು ನಿಜ ಅಲ್ಲ ಅವು. ನೋಡ್ಬೇಕು ಅದು ಏನಾಗುತ್ತೆ. ನಿಮ್ಗೆ ಅವರೇ ಗೆಲ್ಬೇಕು? ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಆಗ್ಬೇಕು. ಮೋದಿನೇ ಆಗ್ಬೇಕು. ಇಷ್ಟೇ ಅಪ್ಪ, ಇಷ್ಟು ಮಾತಾಡಕ ಅಲ್ಲಿಂದ ಇಲ್ಲಿಗೆ ಓಡ್ ಬರ್ತೀರಿ. ಕಣ್ರಿ, ಹೇಳಿ ಸರ್. ಕನ್ನಡ ಬರುತ್ತಾ? ಬರುತ್ತೆ. ಯಾಕೋ ಸಡನ್ಲಿ ನೀವು ರಿಯಾಕ್ಷನ್ ನೋಡ್ಬಿಟ್ಟು ಕನ್ನಡ ಬರೋದು ಅನ್ಕೊಂಬಿಟ್ಟೆ. ಹೇಳಿ, ಯಾವರು? ನಂದು ಧಾರವಾಡ. ಏನು ಹೆಸರು? ಮೊಹಮ್ಮದ್. ಸಮೀಕ್ಷೆಗಳೆಲ್ಲ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಸಮೀಕ್ಷೆಗಳೆಲ್ಲ ಬಿಜೆಪಿ ಜೈ ಅಂತವ್ರೆ. ನಿಮ್ಗೇನು ಅನ್ಸುತ್ತೆ? ಕಾಂಗ್ರೆಸ್ ಬರುತ್ತೆ ಅನ್ಸುತ್ತೆ. ಹೌದಾ? ಸಮೀಕ್ಷೆಗಳು ಮತ್ತು ಬಿಜೆಪಿ ಅಂತವಲ್ಲ ಹೇಳ್ತಾರೆ ಸರ್ ಹಂಗಾರು. ಎಲ್ಲ ಬರೋ ಸಮೀಕ್ಷೆ ಎಲ್ಲ ಬಿಜೆಪಿ ಮೋದಿನೇ ಜೈ ಅಂತವ್ರೆ. ನಮ್ಮ ಕಾಂಗ್ರೆಸ್ ಬರಬೇಕು, ರಾಹುಲ್ ಗಾಂಧಿ ಬೇಕು. ಕಾಂಗ್ರೆಸ್ಸೇ ಬರುತ್ತೆ. ರಾಹುಲ್ ಗಾಂಧಿ ಬರ್ಬೇಕು ಸರ್. ಯಾಕೆ ಅವರೇ ಬರಬೇಕು? ಯೂತ್ ಸರ್, ಯೂತಾ ಅವರಾ? ಅವ್ರು ಯೂತ್ ಅಂತ ಅವ್ರು ಬರ್ಬೇಕಾ? ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಹಂಗೆ. ಮತ್ತು ಯೂತ್ಸ್ಗಳೆಲ್ಲ ಮೋದಿ ಬರಬೇಕು ಅಂತಾರೆ. ನಮ್ಗೆ ರಾಹುಲ್ ಗಾಂಧಿ ಬರ್ಬೇಕು. ಅಲ್ಲ, ನೀವೀಗ ಅವ್ರು ಯೂತ್ ಅಂದ್ಬಿಟ್ರು ರಾಹುಲ್ ಗಾಂಧಿ ಅಂದರೆ, ಬಟ್ ಯೂತ್ಸ್ಗಳೆಲ್ಲ ಮೋದಿ ಬರಬೇಕು ಅಂತಾರೆ. ಅದು ಅವ್ರವ್ರ ಇಷ್ಟ ಸರ್. ನಮಗೆ ರಾಹುಲ್ ಗಾಂಧಿ ಇಷ್ಟ. ರಾಹುಲ್ ಗಾಂಧಿ ಯಾಕೆ ಕಾಂಗ್ರೆಸ್ಸೇ ಬರಬೇಕು ಅಂತ ನಿಮಗೆ ಅನ್ಸುತ್ತೆ? ಏನು ಕಾಂಗ್ರೆಸ್ಸಿಂದ ಏನು ಅನುಕೂಲ ಅಂತ ಅನ್ಸುತ್ತೆ ನಿಮಗೆ? ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಬರ್ಬೇಕು. ಫ್ರೀ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಫ್ರೀ ಕೊಟ್ಟಿದ್ದಲ್ಲ, ನಿಮ್ಗೆ ಖುಷಿನಾ? ಖುಷಿ ಇದೆ ಸರ್. ಹಾಸನಲ್ಲಿ ಎಲ್ಲ ಪ್ರಜ್ವಲ್ ರೇವಣ್ಣ ಗೆಲ್ಬೋದಾ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಬೇಕು. ನಿಮಗೆ ಒಟ್ಟಲ್ಲಿ ಕಾಂಗ್ರೆಸ್ ಗೆಲ್ಬೇಕು. ನಮ್ಮ ಸಮೀಕ್ಷೆಗಳೆಲ್ಲ ಸುಳ್ಳಾಗ್ಬೋದು ಹಂಗಾರೆ? ಆಗ್ಬೋದು. ಓಕೆ ಅಣ್ಣ, ತಿಂದ್ರ ಚಿತ್ರಾನ್ನವ? ಏನು ನಿಮ್ಮ ಹೆಸರು? ಶಾಶಾ ಹುಲಿ. ಇದ್ಯಾವ್ದು ಇದು ಶಾಶಾ ಹುಲಿ? ಇದೇನಣ್ಣ ಹೆಸರು? ಹಿಂಗೆ ಇದು ಹಿಂಗೇನೆ ಹೆಸರು. ಹೌದಾ? ಯಾರು ಗೆಲ್ಬೇಕು ನಿಮಗೆ?
ಅದು ಏನು ನಮ್ಗೆ ಗೊತ್ತಿಲ್ಲ, ನಾವು ಆರಾಮಿದ್ರೆ ಸಾಕು, ಯಾರು ಗೆಲ್ಲಿ ಬರಲಿ. ಯಾರೆಲ್ಲ ಗೆಲ್ಲಿ ಬರಲಿ, ನೀವು ಆರಾಮಿರ್ಬೇಕು, ನೀವು ಆರಾಮಿರ್ಬೇಕು. ಆದ್ರೂ ಒಂದು ಹೇಳ್ರಿ, ಓಟ್ ಗಿಟ್ ಹಾಕಿರ್ತೀರಲ್ಲ, ಯಾರು ಬಂದ್ರೆ ಮೋದಿ ಬಂದ್ರೆ ಚಲೋ ಅಂತೀರಾ, ಕಾಂಗ್ರೆಸ್ ಬಂದ್ರೆ ಬಿಡು, ಯಾರು ಬಂದ್ರೂ ಚಲೋನೇ ಇರ್ತಲ್ಲ, ದೇಶ ಏನು ಹೋಗುತ್ತೆ. ಇಲ್ಲೂ ಹೋಗಲ್ವೇ? ಅವರೇ ಗೆಲ್ಬೇಕಂತೀರಾ? ಯಾರು ಗೆಲ್ಬೇಕು ಅಂತೀರಾ ಸರಿ? ಯಾರಲ್ಲಿ ಗೆರ್ಲಿ ಬಿಡಿ, ನಮ್ಗೆ ಏಕೆ? ಏನು ಬೇಡ, ನೀವು ಕೆಲಸ ಮಾಡ್ತೀರಿ ಇಲ್ಲೇ ಇಲ್ಲ, ಅವರು ಯಾರಲ್ಲಿ ಗೆಲ್ದ್ರಿಗೇನು, ಅವ್ರು ಗೆದ್ರೆ ನಮ್ಗೇನು ಕೊಡ್ತಾರೇನು? ಹಂಗಂತೀರಾ? ಬರ್ರಿ ಅಣ್ಣಾರ, ಏನು ನಿಮ್ಮ ಹೆಸರು? ಬೇರೆಯವ್ರ ನಮ್ದು. ಅಯ್ಯೋ, ಯಾವ ಊರಾದ್ರೇನ್ರಿ? ಸಮೀಕ್ಷೆ ಬಗ್ಗೆ ಕೇಳ್ತಿದೀವಿ ನಾವು. ನೆನ್ನೆ ಮೊನ್ನೆಲ್ಲ ಸಮೀಕ್ಷೆಗಳು ನೋಡಿದ್ದೀರಾ, ಹೌದಾ ಇಲ್ವಾ? ಹೌದ್ರಿ. BJP ಗೆಲ್ತಾರೆ ಅಂತ ಹೇಳ್ತವ್ರೆ, ಅದೇ ನಿಜವಾ? NDA ನಮ್ದು ಸುಳ್ಳು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಆಗ್ತೀವಿ. ಕಾಂಗ್ರೆಸ್ ನಮ್ದು. ಏನು ನಿಮ್ಮ ಹೆಸರು? ಇಬ್ರಾಹಿಂ. ಇಬ್ರಾಹಿಂ ಅವರೇ, ಕಾಂಗ್ರೆಸ್ಸನ ಯಾಕೆ ಅವರೇ ಬರೋ? ಈಗ ಅನ್ಸುತ್ತಾ, ಈ ಸಮೀಕ್ಷೆಗಳೆಲ್ಲ ನೋಡಿದ್ರಲ್ಲ, ಅನ್ಸುತ್ತಾ ಅವರೇ ಬರ್ತಾರೆ ಅಂತ? ನಾವು ನಮ್ಮ ಏರಿಯಾದಲ್ಲಿ ಅದೇ ನಮ್ಮ ಜನ ಎಲ್ಲ ಇದ್ದಾರೆ, ಅದೇ ನಮ್ಮ. ಹೌದಾ? ಏನಕ್ಕೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಳ್ಳೋರು ನೀವು? ನಮಗೆಲ್ಲ ಗೊತ್ತಿಲ್ಲ ರೀ ಅದೆಲ್ಲ. ಅವೆಲ್ಲ ಗೊತ್ತಿಲ್ವಾ? ಗೊತ್ತಿಲ್ಲದೆ ಹೆಂಗಣ ಆಯ್ಕೆ ಮಾಡ್ಕೊಂಡೆ? ಯಾರು ಹೇಳ್ಕೊಟ್ರು ನಿಮಗೆ ಆಯ್ಕೆ ಮಾಡ್ಕೊಳ್ಳಿ? ನಮ್ಮ ಊರಲ್ಲಿ ಜನ, ನಮ್ಮ ತಂದೆ ತಾಯಿದ್ರೆಲ್ಲ ಫಸ್ಟ್ ಅವರೇ ಅದೇ ಆಗ್ತಾರೆ, ನಾವು ಅದೇ. ಅವಾಗಿಂದ ಅವರೇ ಆಗ್ತಿದ್ರೆ ಅದಕ್ಕೆ ನೀವು ಹಾಕ್ಬಿಟ್ರಿ, ಏನು ಸಮಾಲೋಚನೆ ಮಾಡಲಿಲ್ಲ, ಯಾಕೆ ಅವರೇ ಅದಕ್ಕೆ ಹಾಕ್ತವ್ರೆ, ಅದರಿಂದ ಏನು ಅಭಿವೃದ್ಧಿ ಐತೆ, ಯಾವುದರಿಂದ ಅಭಿವೃದ್ಧಿ ಐತೆ ನೀವೇನು ಯೋಚನೆ ಮಾಡಲಿಲ್ಲ? ಇಲ್ಲರಿ ನಮ್ಮ ಅಷ್ಟು ಭಾಳ ಇಲ್ರಿ, ನಾವು ಆಗೋದು ಅದಕ್ಕೆ ಅಷ್ಟೇ. ಅದಕ್ಕೆ ಹಾಕ್ತೀರಿ? ಅಷ್ಟೇ ಸರ್. ಆತು ಬಿಡ್ರಿ, ಆತು. ನಮಸ್ಕಾರ ಕಣ್ರಿ, ಏನು ನಿಮ್ಮ ಹೆಸರು? ಸುನಿಲ್ ಅಂತ ಸರ್. ಸುನಿಲ್ ಅವರೇ, ಏನ್ರಿ ಸಮೀಕ್ಷೆಗಳು ನೋಡಿದ್ರಾ? ನೋಡ್ತಾ ಇದ್ದೀವಿ. ಎಲ್ಲ NDA ಅಂತವ್ರಪ್ಪ, ಜೈ ಮೋದಿ ಬರ್ತಾರೆ ಅಂತವ್ರಪ್ಪ. ಸೆಂಟ್ರಲಲ್ಲಿ ಅಲ್ಲಿ ಮೋದಿನೇ ಬರಲಿ, ಇಲ್ಲಿ ರಾಜ್ಯದಲ್ಲಿ ಬಂದು ಕಾಂಗ್ರೆಸ್ಸೇ ಇರಲಿ. ಕಾಂಗ್ರೆಸ್ಸೇ ಇರಲಿ. ಹಂಗೆ ಮಾಡಿದ್ರೆ ಹೆಂಗೆ ಮೋದಿ ಬಂದ್ಬಿಟ್ಟರು? ಮೋದಿ ಅಲ್ಲಿಗೆ ಬರಲಿ, ಸ್ಟೇಟಿಗೆ ಅಲ್ಲೇ ಹೆಂಗೆ ಬಂದವರು? ಇಲ್ಲಿ ಕಾಂಗ್ರೆಸ್ ಆಗ್ಬಿಟ್ರೆ ಅಲ್ಲಿ ಹೆಂಗೆ ಬಂದರು? ಇದು ಲೋಕಸಭೆ ಚುನಾವಣೆ, ಇದು MLA ಚುನಾವಣೆ ಅಲ್ಲ. ಅಲ್ಲಿಗೆ ಮೋದಿನೇ ಬರಲಿ. ಈ ರಾಜ್ಯದಲ್ಲಿ ಹಾಸನಲ್ಲಿ ಏನಾಗಬೇಕು ಹೇಳಿ? ಹಾಸನದಲ್ಲಿ ಕಾಂಗ್ರೆಸ್ಸೇ ಬರಲಿ, ಯಾಕೆ ಬರಲಿ. ಯಾಕೆ? ಪ್ರಜ್ವಲ್ ರೇವಣ್ಣ ರೇವಣ್ಣವ್ರು ನಮಗೆ ಹೇಳ್ಕೊಳ್ಳೋಂಥ ಕೆಲಸ ಏನು ಬರಲಿಲ್ಲ. ಒಂದು ಒಳ್ಳೆಬ್ರಿಗೆ ಅವಕಾಶ ಕೊಡೋದ್ರಲ್ಲಿ ತಪ್ಪಿಲ್ಲ, ಹೊಸೊಬ್ರಿಗೆ. ಇಲ್ಲ, ಪ್ರಜ್ವಲ್ ರೇವಣ್ಣ ಆ ಥರ ಪ್ರಾಬ್ಲಮ್ಗಳಿಂದ ಆಗಲ್ಲ ಅಂತೀರಾ? ಅದೆಲ್ಲ ಅವ್ರ ವೈಯಕ್ತಿಕ ವಿಷಯ ಎಲ್ಲ ನಾವು ಮಾತಾಡೋದು ಸರಿ ಇರಲ್ಲ ಸರ್. ಹೊಸೊಬ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಶ್ರೇಯಸ್ ಪಟೇಲ್ಗೆ ಒಂದು ಅವಕಾಶ ಕೊಡ್ತೀವಿ. ಶ್ರೇಯಸ್ ಪಟೇಲ್ ಒಂದು ಅವಕಾಶ ಕೊಡೋಣ. ಹೌದು, ಅಲ್ಲಿ ಮೋದಿ ಬರಲಿ ಅಂತೀರಾ? ಅಲ್ಲಿ ಮೋದಿ ಬರಬೇಕು, ಸ್ಟೇಟಲ್ಲಿ ನಮಗೆ ಮೋದಿ ಬರಬೇಕು. ಹೌದು. ಸಮೀಕ್ಷೆಗಳು ನಿಜ ಆಗ್ಬೋದಾ? ಆಲ್ಮೋಸ್ಟ್ ನಿಜ ಆಗ್ಬೋದು ಸರ್. ಕಾಂಗ್ರೆಸ್ಸು ರಾಜ್ಯದಲ್ಲಿ ಇರಲಿ, ಸ್ಟೇಟಲ್ಲಿ ನಮಗೆ ಮೋದಿನೇ ಇರಲಿ. ಯಾವಾಗ ಮೋದಿನೇ ಬೇಕು. ಹೌದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಏನಣ್ಣ, ಏನು ನಿಮ್ಮ ಹೆಸರು? ಅಜಿತ್. ನಿಮ್ಮದು? ಸಂದೀಪ್. ಅಜಿತ್ ಅವರೇ, ಯಾಕಡೆ ಹೊರಟಿದ್ರಿ? ಮನೆ ಕಡೆ. ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡಿದ್ರಾ? ಎಷ್ಟಿದೆ BJP? 350 ಪ್ಲಸ್. 350 to 400 ಇದೆ. ಕಾಂಗ್ರೆಸ್ಸು? ಕಾಂಗ್ರೆಸ್ 140. 120 to 150. ಕರ್ನಾಟಕದಲ್ಲಿ 20 to 25 ರೀಚ್ ಆಗ್ಬೋದು. ಅಲ್ಲ, BJP. ಕಾಂಗ್ರೆಸ್ಸು 8ರಿಂದ 10 ಅಷ್ಟೇ. ಏನಾಗ್ಬೋದ್ರಿ? ನಿಜ ಆಗ್ಬೋದು ಅವೆಲ್ಲ ಸಮೀಕ್ಷೆಗಳು? ಸಮೀಕ್ಷೆ ನಿಜ ಆಗುತ್ತೆ. ಮೋದಿ 80% ಆಗುತ್ತೆ. ಪಕ್ಕ. ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ನಮಗೆ ಮೋದಿನೇ. ನಿಮಗೆ ಮೋದಿನೇ. ಹೌದಾ? ಯಾಕೆ ಕಾಂಗ್ರೆಸ್ ಯಾರು ಬೇಡವಾ? ಕಾಂಗ್ರೆಸ್ ಅಲ್ಲಿ ಆಡಳಿತ ಸರಿ ಇಲ್ವಲ್ಲ. ಕಾಂಗ್ರೆಸ್ ಬಂದರೆ ಭಯೋತ್ಪಾದನೆ, ಆಡಳಿತ, ಆರ್ಥಿಕವಾಗಿ ಭಾರತ ಹಿಂದುಳಿಯುವ ಸಾಧ್ಯತೆಗಳಿದೆ. BJP ಬಂದರೆ ಈಗಾಗಲೇ ನೋಡಿದ್ದೀವಿ ಆಡಳಿತ, 2 ಟರ್ಮ್ ನೋಡಿದ್ದೀವಿ, 10 ವರ್ಷ ನೋಡಿದ್ದೀವಿ. BJP ಬಂದರೆ ಉತ್ತಮವಾಗಿರುತ್ತೆ. ಹಂಗಂತೀರಾ? ಹಾಸನಲ್ಲಿ ನಾವು ಕೆಲವೊಂದು ಸತಿ ಪಕ್ಷ ನೋಡಿ ಓಟ್ ಹಾಕ್ಬೇಕಾಗತ್ತೆ, ಕೆಲವೊಂದು ಸತಿ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕಾಗತ್ತೆ. ನಾವು BJP ಪಕ್ಷ ನೋಡಿ ಓಟ್ ಹಾಕಿದ್ದೀವಿ. ಹಾಸನದಲ್ಲಿ BJP ಮತ್ತು ಮೈತ್ರಿಕೂಟ ಇದೆಯಲ್ಲ, ಅವರೇ ಬರ್ತಾರೆ. ಪ್ರಜ್ವಲ್ ರೇವಣ್ಣ ಅಂತ ಹೇಳಲ್ಲ. ಎಲ್ಲ ಪರಿಸ್ಥಿತಿ ನಾವು ಅವರೇ ಫಾಲೋವರು. ಆದರೆ ನೋಡಬೇಕು ಏನಾಗುತ್ತೆ ಅಂತ. ನೀವು BJP ಫಾಲೋವರ್ ಅಥವಾ ಪ್ರಜ್ವಲ್ ರೇವಣ್ಣ ಫಾಲೋವರ್? BJP ಫಾಲೋವರು. ಪ್ರಜ್ವಲ್ ರೇವಣ್ಣಂದು ಈಗ ಇವೆಲ್ಲ ಕೇಸ್ಗಳು ನೋಡಿದಾಗ ಏನು ಅನಿಸ್ತಿದೆ ನಿಮಗೆ? ಕ್ಯಾಂಡಿಡೇಟ್ ಅದು ಬೇಕಿತ್ತು ಅನಿಸ್ತಿದ್ಯಾ, ಬೇಡವಿತ್ತು ಅನಿಸ್ತಿದ್ಯಾ? ಈಗ ಬೇಕಾಗಿಲ್ಲ, ಅದರಿಂದ ಈಗ ಅನುಭವಿಸ್ತಾ ಇದ್ದಾರಲ್ಲ, ಅನುಭವಿಸ್ಲಿ. ಯಾಕೆಂತಂದರೆ ಅಂಥ ಸ್ಥಾನದಲ್ಲಿ ಇದ್ದು ಅಕಸ್ಮಾತ್ ಗೆದ್ರು ಅಂತ ಇಟ್ಕೊಳ್ಳಿ, ಏನಾಗ್ಬೋದು? ಗೆದ್ರೆ ನೋಡಬೇಕು ಸರ್. ಈ ಪಕ್ಷದಿಂದ ದೇವೇಗೌಡರು ಏನು ನಿರ್ಣಯ, ಈಗ ಮೊದಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಗೆದ್ರೆ ರಿಎಲೆಕ್ಷನ್ ಆಗುತ್ತೆ ಅಂತ ಹೇಳ್ತಿದಾರೆಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ನಿಮಗೇನಾಗಬೇಕು? ರಿಎಲೆಕ್ಷನ್ ಆಗಬೇಕಾ ಅಥವಾ ಅವರೇ ಮುಂದುವರಿಲಿ ಅಂತೀರಾ? ರಿಎಲೆಕ್ಷನ್ ಆಗಿ BJP ಕ್ಯಾಂಡಿಡೇಟ್ ಬಂದು BJPನೇ ಗೆದ್ರೆ ಇನ್ನೂ ಒಳ್ಳೇದಾಗುತ್ತೆ. ಇನ್ನೂ ಒಳ್ಳೇದು ಅಂತ. ಓಕೆ, ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಫ್ರೀ ಅನುಕೂಲಗಳೆಲ್ಲ ಯಾರಿಗೆ ಬೇಕು? ಫ್ರೀ ದೇಶನ ಹಾಳು ಮಾಡ್ಕೊಂಡು ಫ್ರೀ ಕೊಡೋದು ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಓಕೆ, ಒಳ್ಳೆ ಪೊಲಿಟಿಷಿಯನ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ ನೋಡಿ. ಥ್ಯಾಂಕ್ ಯು ಸರ್. ಇದು ಚುನಾವಣೋತ್ತರ ಸಮೀಕ್ಷೆಯ ಜನರ ಅಭಿಪ್ರಾಯ ಸಂಗ್ರಹ ಆಗಿತ್ತು. ಆದರೆ ಎಲ್ಲದಕ್ಕೂ ಕೂಡ
ಎಷ್ಟೇ ಸಮೀಕ್ಷೆಗಳು ಬಂದರೂ ಕೂಡ ನಾವು ನಾಳೆವರೆಗೂ ಕಾಯಲೇಬೇಕು. ಜೂನ್ 4ರಂದು ಮಹಾ ಫಲಿತಾಂಶ ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಮಹಾ ಲೈವ್ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಬೆಳಗ್ಗೆಯಿಂದಲೂ ಕೂಡ ಸಂಜೆವರೆಗೂ ಕೂಡ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ತೋರಿಸೋವರೆಗೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಇರುತ್ತೆ. ಯಾರು ಕೂಡ ಮಿಸ್ ಮಾಡದೆ 5 ಗಂಟೆಯಿಂದಲೂ ಕೂಡ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಿಚ್ ಆಗಿ ಅಂತ ಹೇಳ್ತಾ ಇವತ್ತಿಗೆ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.